ಹಾಯ್. ಪೈಥಾನ್ನಲ್ಲಿ ಡಿಸಿಷನ್ ಮೇಕಿಂಗ್ ಕಲ್ತ್ಕೊಬೇಕಾ? ಡಿಸಿಷನ್ ಮೇಕಿಂಗ್ ಅಂದರೆ ಏನು? ಯೂಸರ್ ಲಾಗಿನ್ ಸಕ್ಸಸ್ಫುಲ್ಲಾಗಿ ಆಯ್ತಾ ಇಲ್ಲ ಫೇಲ್ ಆಯ್ತಾ? ಸ್ಟೂಡೆಂಟು ಎಕ್ಸಾಮಲ್ಲಿ ಪಾಸ್ ಆದ್ರ ಇಲ್ಲ ಫೇಲ್ ಆದ್ರ? ಈ ಥರ ಡಿಸಿಷನ್ಸ್ ಇದಾವಲ್ಲ, ಇವುಗಳನ್ನ ತಗೊಳ್ಳೋಕ್ಕೆ ಇಫ್ ಮತ್ತು ಎಲ್ಸ್ ಸ್ಟೇಟ್ಮೆಂಟ್ಸ್ ಯೂಸ್ ಆಗತ್ತೆ ಪೈಥಾನ್ ಪ್ರೋಗ್ರಾಮಲ್ಲಿ. ಹೌದು, ಲಾಸ್ಟ್ ವಿಡಿಯೋಲಿ ಆ್ಯಕ್ಚುಲಿ ನಾವು ಆಪರೇಟರ್ಸ್ ಬಗ್ಗೆ ನೋಡಿದ್ದೀವಿ. ಇವತ್ತು ಅದೇ ಆಪರೇಟರ್ಸ್ನ ಯೂಸ್ ಮಾಡಿ ಡಿಸಿಷನ್ಸ್ ಹೇಗೆ ತಗೊಳ್ಳೋದು ಅಂತ ಕಲ್ತ್ಕೊಳ್ಳೋಣ. ಇವತ್ತು ಡೇ 6 ಅಂದರೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ನಾವು ನಿನ್ನೆ ಕಂಡೀಷನಲ್ ಆಪರೇಟರ್ಸ್ ನೋಡಿದ್ದೀವಿ, ಅಂದರೆ ಈಕ್ವಲ್, ನಾಟ್ ಈಕ್ವಲ್, ಗ್ರೇಟರ್, ಲೆಸ್ ದ್ಯಾನ್, ಆ ಥರ. ಸೊ ಇವತ್ತು ಆ ಆಪರೇಟರ್ಸ್ ಜೊತೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬಂದ್ಬಿಟ್ಟು ಇಫ್ ಮತ್ತು ಎಲ್ಸ್ ಇವುಗಳನ್ನ ಕಲಿಯೋಣ. ಫಸ್ಟ್ ಆಫ್ ಆಲ್ ಇಫ್ ಸ್ಟೇಟ್ಮೆಂಟ್ ಅಂದರೆ ಏನು? ಈಗ ಇಫ್ ಒಂದು ಕಂಡೀಷನ್ ಕೊಡ್ತೀವಿ, ಇಫ್ ದಿಸ್ ಕಂಡೀಷನ್ ಈಸ್ ಟ್ರೂ ಎಕ್ಸಿಕ್ಯೂಟ್ ದಿಸ್ ಅಂತ. ಓಕೆ, ಅಂದರೆ ಕಂಡೀಷನ್ ಟ್ರೂ ಆದರೆ ಮಾತ್ರ ಇಫ್ ಬ್ಲಾಕಲ್ಲಿರೋದು ಎಕ್ಸಿಕ್ಯೂಟ್ ಆಗುತ್ತೆ. ನಾನು ಎಕ್ಸಾಂಪಲ್ ಒಂದು ತಗೊಳ್ತೀನಿ. ಎ ಅಲ್ಲಿ ವ್ಯಾಲ್ಯೂ 10 ಅಂತ ಸೇವ್ ಮಾಡ್ತೀನಿ, ಬಿ ಅಲ್ಲಿ ವ್ಯಾಲ್ಯೂ 5 ಅಂತ ಸೇವ್ ಮಾಡಿದ್ದೀನಿ. ಇಫ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಈ ಥರ ಕೋಲನ್ ಹಾಕಬೇಕು. ಬೇರೆ ಸಿ ಲ್ಯಾಂಗ್ವೇಜಸಲ್ಲೆಲ್ಲ ನಾವು ಬ್ರಾಕೆಟ್ಸ್ ಹಾಕ್ತೀವಲ್ಲ, ಬಟ್ ಇಲ್ಲಿ ಪೈಥಾನಲ್ಲಿ ಕೋಲನ್ ಹಾಕಬೇಕು. ಇಫ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಪ್ರಿಂಟ್ ಎ ಈಸ್ ಗ್ರೇಟರ್ ಅಂತ. ಎ ಈಸ್ GREATE ಗ್ರೇಟರ್ ಅಂತ ಪ್ರಿಂಟ್ ಮಾಡುತ್ತೆ. ಸೊ ಇದನ್ನು ನಾವು ರನ್ ಮಾಡಿದರೆ ಈ ಪ್ರೋಗ್ರಾಮ್ನ ಏನು ಪ್ರಿಂಟ್ ಮಾಡುತ್ತೆ? ಆಬ್ವಿಯಸ್ಲಿ ಈ ಕಂಡೀಷನ್ನು ಟ್ರೂ ಆಗುತ್ತೆ. ಅಂದರೆ ಎ ಅಲ್ಲಿ ವ್ಯಾಲ್ಯೂ ಏನಿದೆ 10 ಈಸ್ ಗ್ರೇಟರ್ ದ್ಯಾನ್ 5 ತಾನೇ, 10 5ಕ್ಕಿಂತ ದೊಡ್ಡದು. ಸೊ ಅವಾಗ ಏನು ಮಾಡುತ್ತೆ? ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ. ನೋಡಿ, CD ಡಾಕ್ಯುಮೆಂಟ್ಸ್ PY ಸ್ಕ್ರಿಪ್ಟ್ ಕಂಡೀಷನಲ್ ಅಂಡರ್ಸ್ಕೋರ್ ಸ್ಟೇಟ್ಮೆಂಟ್ .py ಸ್ಕ್ರಿಪ್ಟ್ ನೇಮ್ ಇದು. ನಾವು ಎಂಟರ್ ಮಾಡಿದರೆ ಔಟ್ಪುಟ್ ಏನು ಬಂತು? ಎ ಈಸ್ ಗ್ರೇಟರ್ ಅಂತ ಪ್ರಿಂಟ್ ಮಾಡ್ತು. ಕರೆಕ್ಟಾ? ಅಂದರೆ ಈ ಕಂಡೀಷನ್ ಟ್ರೂ ಆಯಿತು. ಓಕೆ, ಎ ವ್ಯಾಲ್ಯೂ ಏನಾದರೂ 5 ಕೊಟ್ಟು ಬಿ ವ್ಯಾಲ್ಯೂ 10 ಕೊಟ್ಟು, ಈಗ ಎ ಈಸ್ ಗ್ರೇಟರ್ ದೆನ್ ಬಿನಾ? 5 10ಕ್ಕಿಂತ ದೊಡ್ಡದಾ? ಸೊ ಅವಾಗ ಇದು ಪ್ರಿಂಟ್ ಆಗಲ್ಲ. ನೋಡಿ, ರನ್ ಮಾಡಿ ನೋಡಿಸ್ತೀನಿ. ಸೊ ಏನು ಪ್ರಿಂಟ್ ಆಗಿಲ್ಲ, ಅಂದರೆ ಈ ಕಂಡೀಷನ್ ಟ್ರೂ ಆಗಿಲ್ಲ, ಹಂಗಾಗಿ ಇದೇನು ಪ್ರಿಂಟ್ ಆಗಿಲ್ಲ. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನಾನು ಏಜನ್ನು ವೇರಿಯಬಲ್ ತಗೊಂಡು ಅದರಲ್ಲಿ ವ್ಯಾಲ್ಯೂ 18 ಅಂತ ಕೊಡ್ತೀನಿ. ಇಫ್ ಏಜ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18, ಓಕೆ, ಪ್ರಿಂಟ್ ಎಲಿಜಿಬಲ್ ಫಾರ್ ವೋಟ್, ಎಲಿಜಿಬಲ್ ಫಾರ್ ವೋಟ್. ಓಕೆ, ಸೊ ಇಲ್ಲಿ ವ್ಯಾಲ್ಯೂ ಏನಿದೆ 18 ಈಸ್ ಈಕ್ವಲ್ ಆರ್ ಗ್ರೇಟರ್ ದ್ಯಾನ್ 18 ಅಲ್ವಾ? ಅಂದರೆ 18 ಈಕ್ವಲ್ ಟು 18 ತಾನೆ. ಸೊ ಅವಾಗ ಇದು ಪ್ರಿಂಟ್ ಆಗುತ್ತೆ. ಬೇಕಾದರೆ ರನ್ ಮಾಡಿ ನೋಡಿ, ಪ್ರಿಂಟ್ ಆಯ್ತಲ್ವಾ ಎಲಿಜಿಬಲ್ ಫಾರ್ ವೋಟ್ ಅಂತ. ಓಕೆ, ಇವಾಗ ವ್ಯಾಲ್ಯೂ ಏನು ಟ್ರೂ ಇತ್ತು, ಪ್ರಿಂಟ್ ಆಯಿತು. ಫಾಲ್ಸ್ ಆದಾಗ ಏನು ಮಾಡುತ್ತೆ? ಅವಾಗೆ ನಾವು ಎಲ್ಸ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಓಕೆ, ಯಾವಾಗ ಇಫ್ ಕಂಡೀಷನ್ ಫಾಲ್ಸ್ ಆದಾಗ ಏನು ಪ್ರಿಂಟ್ ಮಾಡಬೇಕು ಅಂತ ಅಂದರೆ, ಆವಾಗ ಎಲ್ಸ್ ಬ್ಲಾಕಲ್ಲಿ ಏನಿರುತ್ತೋ ಅದು ಪ್ರಿಂಟ್ ಆಗುತ್ತೆ. ಅಂದರೆ ಪ್ರಿಂಟ್ ಇಲ್ಲಿ ನಾನು ನಾಟ್ ಎಲಿಜಿಬಲ್ ಅಂತ ಕೊಡ್ತೀನಿ, ನಾಟ್ ಎಲಿಜಿಬಲ್ ಅಂತ ಕೊಡ್ತೀನಿ. ಸೊ ಈ ಕಂಡೀಷನ್ ಟ್ರೂ ಆದರೆ ಪ್ರಿಂಟ್ ಎಲಿಜಿಬಲ್ ಫಾರ್ ವೋಟ್ ಅಂತ, ಇಲ್ಲ ಇದು ಟ್ರೂ ಆಗಿಲ್ಲ ಅಂದರೆ ನಾಟ್ ಎಲಿಜಿಬಲ್ ಅಂತ. ಸೊ ಇವಾಗ 18 ಇರೋದ್ರಿಂದ ಪ್ರಿಂಟ್ ಎಲಿಜಿಬಲ್ ಫಾರ್ ವೋಟ್ ಅಂತ ಪ್ರಿಂಟ್ ಆಗುತ್ತೆ. ನಾನು 16 ಕೊಡ್ತೀನಿ. ಸೊ ಈಗ ರನ್ ಮಾಡ್ತೀನಿ ನಾನು ಫೈಲ್. ನಾಟ್ ಎಲಿಜಿಬಲ್ ಅಂದರೆ ಅರ್ಥ ಆಯ್ತಾ? ಏಜ್ 16 ಇದ್ದಾಗ ನಾವು ಕಂಡೀಷನ್ ಏನಿದೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಇದ್ದರೆ ಮಾತ್ರ ಎಲಿಜಿಬಲ್ ಫಾರ್ ವೋಟ್. ಇಲ್ಲಾಂದರೆ ಏನು? ಏನಾದರೂ ಇರಲಿ 18ಗಿಂತ ಕೆಳಗೆ ಯಾವ್ದು ವ್ಯಾಲ್ಯೂ ಇದ್ರೂ ನಾಟ್ ಎಲಿಜಿಬಲ್ ಅಂತ
ಪ್ರಿಂಟ್ ಆಗುತ್ತೆ. ಸೊ ಅರ್ಥ ಆಯ್ತಲ್ವಾ? ಇಫ್ ಎಲ್ಸು ಮಲ್ಟಿಪಲ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ನ ಕೂಡ ಯೂಸ್ ಮಾಡ್ಬೋದು ನಾವು. ಯಾವ ಥರ ಅಂತ ಹೇಳ್ತೀನಿ. ಇಲ್ಲೇ ಎಲ್ ಇಫ್ ಅಂದರೆ ಎಲ್ಸ್ ಇಫ್ ಅಂತ, ಬಟ್ ಪೈಥಾನಲ್ಲಿ ಎಲ್ ಇಫ್ ಅಂತಲೇ ಯೂಸ್ ಮಾಡ್ತೀವಿ. ಓಕೆ, ಪ್ರಿಂಟ್ ಇಲ್ಲಿ ಕಂಡೀಷನ್ ಹಾಕಬೇಕು. ಇಫ್ ಏಜ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 18 ಕೊಡ್ತೀನಿ. ಸೊ 20 ಮತ್ತು ಪ್ರಿಂಟ್ ಎಲಿಜಿಬಲ್ ಫಾರ್ ವೋಟ್. ಓಕೆ, ಇಲ್ಲಾಂದರೆ ಜಸ್ಟ್ ನಾನು ಗ್ರೇಟರ್ ದೆನ್ 20 ಅಷ್ಟೇ ಕೊಡ್ತೀನಿ. ಸೊ ಇದು ಟ್ರೂ ಇದ್ದರೆ ಇದು ಪ್ರಿಂಟ್ ಆಗುತ್ತೆ, ಎಲಿಜಿಬಲ್ ಫಾರ್ ವೋಟ್ ಅಂತ. ನಾನು ವ್ಯಾಲ್ಯೂ 60ನೇ ಇಡ್ತೀನಿ. ಇಲ್ಲಿ ನೋಡ್ರಿ, ಇವಾಗ ನೋಡೋಣ ಏನು ಪ್ರಿಂಟ್ ಆಗುತ್ತೋ. ನಾವು 2 ಕಂಡೀಷನ್ ಕೊಟ್ಟಿದ್ದೀವಿ. 18ಗಿಂತ ಜಾಸ್ತಿ ಇದ್ರೂ ಜಾಸ್ತಿ ಇದ್ದರೆ ಎಲಿಜಿಬಲ್ ಫಾರ್ ವೋಟ್ ಅಂತ, 20ಗಿಂತ ಜಾಸ್ತಿ ಇದ್ದರೆ ಎಲಿಜಿಬಲ್ ಫಾರ್ ವೋಟ್ ಅಂತ. 18 ಮತ್ತು 20 ಅಲ್ದಿರ ಬೇರೆ ಏನಾದರೂ ಇತ್ತು ಅಂತಂದರೆ ನಾಟ್ ಎಲಿಜಿಬಲ್ ಅಂತ ಪ್ರಿಂಟ್ ಆಗಬೇಕು ಅಂತ ಕೊಟ್ಟಿದ್ದೀವಿ. ಕರೆಕ್ಟಾ? ಏನು ಪ್ರಿಂಟ್ ಆಗುತ್ತೋ ನೋಡೋಣ. ಸೊ ನಾಟ್ ಎಲಿಜಿಬಲ್ ಅಂತ ಪ್ರಿಂಟ್ ಆಯಿತು. ಕರೆಕ್ಟಾ? ಸೊ ಈ ಥರ ನಾವು ಮಲ್ಟಿಪಲ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ನ ಕೂಡ ಯೂಸ್ ಮಾಡ್ತೀವಿ ಪ್ರೋಗ್ರಾಮಲ್ಲಿ. ಓಕೆ, ಇನ್ನೊಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನೋಡೋಣ. ಲಾಗಿನ್ ಸಿಸ್ಟಮ್. ಓಕೆ, ಸಿಂಪಲ್ಲಾಗಿ ಒಂದು ಲಾಗಿನ್ ಸಿಸ್ಟಮ್ನ ಹೇಗೆ ಮಾಡಬೇಕು ಇಫ್ ಎಲ್ಸ್ ಕಂಡೀಷನ್ಸ್ ಯೂಸ್ ಮಾಡಿ ಅಂತ ನೋಡೋಣ. ಫಸ್ಟ್ ನಾವು ಲಾಗಿನ್ ಆಗೋಕ್ಕೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ 2 ವೇರಿಯೇಬಲ್ ಬೇಕಲ್ವಾ? ಸೊ ಯೂಸರ್ ನೇಮ್ನ ಇನ್ಪುಟ್ ಮಾಡೋಕ್ಕೆ ನಾವು ಯೂಸರ್ಗೇನೆ ಕೇಳ್ತೀವಿ. ಓಕೆ, ಎಂಟರ್ ಯೂಸರ್ ನೇಮ್. ಓಕೆ, ಅದಾದಮೇಲೆ ಮತ್ತು ಪಾಸ್ವರ್ಡ್ 2 ಇರಬೇಕಲ್ವಾ ಲಾಗಿನ್ ಆಗಬೇಕು ಅಂದರೆ. ಇಲ್ಲ ಅಂತಂದರೂ ಜಸ್ಟ್ ನೀವು ಯೂಸರ್ ನೇಮ್ ಮಾತ್ರ ಯೂಸ್ ಮಾಡ್ಕೋಬೋದು, ನೋ ಇಶ್ಯೂ. ಎಂಟರ್ ಪಾಸ್ವರ್ಡ್. ಓಕೆ, ಯೂಸರ್ ನೇಮು ಪಾಸ್ವರ್ಡು ಇನ್ಪುಟ್ ಮಾಡಿದ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು 2 ವೇರಿಯೇಬಲ್ಸಲ್ಲಿ ಸೇವ್ ಮಾಡಿ. ಇಫ್ ಯೂಸರ್ ನೇಮ್ ಅನ್ನೋದು ಇದೊಂದು ಕಂಡೀಷನ್ ನೋಡಿ. ಓಕೆ, ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್. ನಾನು ಆ್ಯಂಡ್ ಯೂಸ್ ಮಾಡ್ತಿದ್ದೀನಿ, ಆಪರೇಟರ್. ಆ್ಯಂಡ್ ಆಪರೇಟರ್ ಯೂಸ್ ಮಾಡಿ ಪಾಸ್ವರ್ಡ್ ಈಕ್ವಲ್ ಟು 1 2 3 4 ಅಂತ ಕೊಡ್ತೀನಿ. ಕೋಲನ್ ಹಾಕಬೇಕು. ಪ್ರಿಂಟ್ ಲಾಗಿನ್ ಸಕ್ಸಸ್. ಓಕೆ, ಲಾಗಿನ್ ಸಕ್ಸಸ್ಫುಲ್. ಇಲ್ಲ ಯೂಸರ್ ನೇಮ್ ಗೀತಾ ಮತ್ತು 1 2 3 4 ಇಲ್ಲ ಅಂತಂದರೆ ಏನು ಮಾಡಬೇಕು? ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ ಅಂತ, ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ ಅಂತ ಪ್ರಿಂಟ್ ಆಗಕ್ಕೆ ಕೊಟ್ಟಿದ್ದೀನಿ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ 2 ವೇರಿಯೇಬಲ್ ಯೂಸ್ ಮಾಡ್ತಿದ್ದೀವಿ. ಯೂಸರ್ ನೇಮಲ್ಲಿ ಯೂಸರ್ ಇನ್ಪುಟ್ ಮಾಡ್ತಾರೆ, ಪಾಸ್ವರ್ಡಲ್ಲಿ ಮತ್ತು ಯೂಸರ್ ಪಾಸ್ವರ್ಡ್ ಇನ್ಪುಟ್ ಮಾಡ್ತಾರೆ. ಯೂಸರ್ ಇನ್ಪುಟ್ ಮಾಡಿರುವಂತಹ ಯೂಸರ್ ನೇಮ್ ಗೀತಾ ಮತ್ತು ಪಾಸ್ವರ್ಡ್ 1 2 3 4 ಇದ್ದರೆ ಮಾತ್ರ ಆ್ಯಂಡ್ ಇರೋದ್ರಿಂದ ಈ 2 ಕಂಡೀಷನ್ ನೋಡಿ, ಇದು ಒಂದು ಕಂಡೀಷನ್, ಇದೊಂದು ಕಂಡೀಷನ್. ಸೊ 2 ಕಂಡೀಷನ್ಸ್ ಟ್ರೂ ಇದ್ದರೆ ಮಾತ್ರ ಇದು ಪ್ರಿಂಟ್ ಆಗುತ್ತೆ ಲಾಗಿನ್ ಸಕ್ಸಸ್ಫುಲ್ ಅಂತ. ಇಲ್ಲ ಅಂತಂದರೆ ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ ಅಂತಲೇ ಪ್ರಿಂಟ್ ಆಗುತ್ತೆ. ಈಗ ನಾನು ಹೊಸ ಟರ್ಮಿನಲ್ ತಗೊಂಡು ರನ್ ಮಾಡಿ ನೋಡ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ, ಕನ್ಫ್ಯೂಸ್ ಆಗ್ದಿರಾ. ಓಕೆ, ಸೊ CD ಡಾಕ್ಯುಮೆಂಟ್ಸ್ PY ಕಂಡೀಷನಲ್ ಸ್ಟೇಟ್ಮೆಂಟ್ ನಮ್ಮ ಸ್ಕ್ರಿಪ್ಟ್ ನೇಮ್ ಇದು. ಓಕೆ, ರನ್ ಮಾಡಿದಾಗ ಎಂಟರ್ ಯೂಸರ್ ನೇಮ್ ಅಂತ ಕೇಳ್ತಿದೆ ನೋಡ್ರಿ. ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿದ್ದೀವಿ, ಅದಕ್ಕೆ ಯೂಸರ್ಗೆ ಎಂಟರ್ ಮಾಡೋಕ್ಕೆ ಕೇಳ್ತಿದೆ. ಗೀತಾ ಅಂತ ಎಂಟರ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡು 1 2 3 4 ಅಲ್ವಾ, 1 2 3 4.
ಸೊ ಲಾಗಿನ್ ಸಕ್ಸಸ್ಫುಲ್. ಎರಡು ಗೀತಾ ಮತ್ತು 1 2 3 4 ಇದ್ದಾಗ ಮಾತ್ರ ಲಾಗಿನ್ ಸಕ್ಸಸ್ಫುಲ್ ಆಗುತ್ತೆ. ಯಾವುದಾದ್ರೂ ಒಂದು ರಾಂಗ್ ಆದರೂ ಎರರ್ ಯಾಕೆ ಅಂದರೆ ಅಂಡ್ ಅಂದರೆ ಎರಡು ಕಂಡೀಷನ್ಸ್ ಟ್ರೂ ಆಗಬೇಕು. ಈಗ ರನ್ ಮಾಡ್ತೀನಿ, ನಾನು ಯಾವುದಾದ್ರೂ ಒಂದು ಚೇಂಜ್ ಮಾಡಿದೆ, ಗೀತಾ ಬದಲಿಗೆ ವಿರಾಟ್ ಅಂತ ಕೊಡ್ತೀನಿ. ಓಕೆ, ಪಾಸ್ವರ್ಡ್ 1 2 3 4 ಅಂತಲೇ ಕೊಟ್ಟಿದ್ದೀನಿ. ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ ಅಂದರೆ ಗೀತಾ ಮತ್ತು 1 2 3 4 ಇದ್ದಾಗ ಮಾತ್ರ ಲಾಗಿನ್ ಸಕ್ಸಸ್ ಆಗುತ್ತೆ. ಬೇರೆ ಟೈಮಲ್ಲಿ ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ಸ್ ಅಂತ ಪ್ರಿಂಟ್ ಆಗುತ್ತೆ. ಸೊ ನಿಮಗೆ ಇವಾಗ ಇಫ್ ಅಂದರೆ ಕಂಡೀಷನ್ಸು ಟ್ರೂ ಇದ್ದರೆ ಮಾತ್ರ ಇಫ್ ಕಂಡೀಷನ್ ಒಳಗಡೆ ಇರುವಂಥ ಸ್ಟೇಟ್ಮೆಂಟ್ಸ್ ಪ್ರಿಂಟ್ ಆಗುತ್ತೆ, ಇಲ್ಲ ಅಂತಂದರೆ ಎಲ್ಸ್ ಸ್ಟೇಟ್ಮೆಂಟ್ಸು ಪ್ರಿಂಟ್ ಆಗುತ್ತೆ ಅಂತ ಅರ್ಥ ಆಯಿತು. ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಯಾರಿಗಾದ್ರೂ ಪೈಥಾನ್ ಕೋರ್ಸ್ ಕಲಿಬೇಕು ಅನ್ನೋರಿಗೆ ವಿಡಿಯೋನ ಶೇರ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ದಟ್ ಒಂದು ಫ್ಲೋ ಅಲ್ಲಿ ನೀವೆಲ್ಲನೂ ಕಲಿಬೋದು. ಥ್ಯಾಂಕ್ ಯು.